ಹಾಯ್ ಗೈಸ್, ಇವತ್ತು ಸ್ವಲ್ಪ ರೆಡಿ ಆಗಿಬಿಟ್ಟು ಭಾಳ ದಿವಸದಿಂದ ಮನೇಲಿದ್ವಿ. ಸ್ವಲ್ಪ ರೆಡಿ ಆಗಿಬಿಟ್ಟು ಇವತ್ತು ಹೊರಗಡೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ನಮ್ಮ ತಂಗಿ ಒಂದು ಫೋಟೋ ಶೂಟ್ ಮಾಡ್ಬೇಕಂತಿದ್ಲು. ಸೊ ಸ್ಮಾಲಾಗಿ ಹೋಗ್ತಾ ಇದ್ವಿ. ನಮ್ಮ ತಂಗಿ ಏನೋ ಪಾರ್ಟಿ ಕೊಡ್ತಾರೆ, ಪಾರ್ಟಿ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಪಾರ್ಟಿಗೆ. ಸೊ ನಮ್ಮ ಮಕ್ಕಳು ಕೂಡ ರೆಡಿಯಾಗಿ ಬಂದುಬಿಟ್ರು. ಸೊ ಅವ್ರ ಜೊತೆ ನಮ್ಮ ಮಾವ ಕೂಡ ರೆಡಿಯಾಗಿ ಬಂದ. ಸೊ ಫಸ್ಟಿಗೆ ಬಾ ಮಾವ ಹೋಗೋಣ ಅಂದರೆ ಇಲ್ಲ ಬರಲ್ಲ, ಯಾರು ಬರ್ತಾರೆ ಅಂತ ಹೇಳ್ತಿದ್ರು. ಬಟ್ ಮೈಂಡ್ ಸೆಟ್ ಏನಾಯ್ತೋ ಗೊತ್ತಿಲ್ಲ, ಚೇಂಜ್ ಮಾಡ್ಕೊಂಬಿಟ್ರು. ಸೊ ಚೇಂಜ್ ಮಾಡ್ಕೊಂಡು ಸರಿ ದಿನ ಇದ್ದಿದ್ದೇ ಕೆಲಸ ಮಾಡೋದು, ಹೋಗೋಣ ನಡ್ರಿ ಅಂತ ಹೇಳ್ಬಿಟ್ರು. ಅವರು ಕೂಡ ರೆಡಿ ಆದರು. ಅಲ್ಲೇ ನಮ್ಮ ತಂಗಿ ಕೂಡ ಒಂದು ರೀಲ್ಸ್ ಹೇಗೆ ಮಾಡಬೇಕು ಅಂತೇಳಿ ನಮ್ಮ ಅಕ್ಕಗೆ ಹೇಳ್ಕೊಡ್ತಾ ಇತ್ತು. ಸೊ ಅವರು ಕೂಡ ಅದೇ ರೀತಿ ಒಂದು ಇದನ್ನು ಮಾಡ್ತಾಯಿದ್ರು, ಟ್ರೈ ಮಾಡ್ತಾಯಿದ್ರು. ಸೊ ಮಾಡಿಬಿಟ್ಟು ಸಖತ್ತಾಗಿ ರೆಡಿಯಾಗಿದ್ರು ಇಬ್ಬರು. ನಮ್ಮ ತಂಗಿ ಅಂತೂ ಫೋಟೋ ಶೂಟಿಗೆ ಎಕ್ಸೈಟ್ಮೆಂಟಾಗಿ ಇದ್ಲು. ಬಟ್ ನಮ್ಮ ಅಕ್ಕಗೆ ರೀಲ್ಸ್ ಮಾಡೋದನ್ನ ಹೇಳ್ತಾ ಕೊಡ್ತಾಯಿದ್ಲು ಫಸ್ಟಿಗೆ. ನೆಕ್ಸ್ಟ್ ಈಗ ನಮ್ಮ ಗಾಡಿ ತೊಗೊಂಡು ಝೀ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಒಂದು ಬೈಕ್ನ ಎತ್ಕೊಂಡು ಈಗ ಅಲ್ಲೆಲ್ಲ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಸೊ ಹೋಗ್ಬೇಕಾದ್ರೆ ನಮ್ಮ ತಂಗಿ ಹಂಗೆ ಒಂದು ಶಾರ್ಟಾಗಿ ಒಂದು ವಿಡಿಯೋನ ಮಾಡ್ಕೊಂಡ್ರು. ಸೊ ಬೈಕ್ ಮೇಲೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮಾವ ನಮ್ಮ ಅಕ್ಕರ ಮುಂದೆ ಹೋಗ್ತಾಯಿದ್ರು. ಬಟ್ ಇಲ್ಲೇನಪ್ಪ ಅಂದರೆ ಹೋಗ್ಬೇಕಾದ್ರೆ ದಾರಿಯಲ್ಲೇ ಒಂದು ಸ್ಮಾಲ್ ಫೋಟೋ, ನಮ್ಮ ಮಾವ ಫ್ಯಾಂಟು ಶರ್ಟ್ ಹಾಕಿದ್ದು ನೋಡಿ ಫೋಟೋ ತೆಗಿಬೇಕಂತ ಹೇಳ್ಬಿಟ್ಟು ಸೊ ಸೈಡಲ್ಲಿ ನಿಲ್ಲಿಸಿದ್ರು. ಸೊ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಸೊ ಗಂಡ ಹೆಂಡ್ತಿ ಇಬ್ಬರು ಒಂದು ಫೋಟೋನ ತಗೊಳ್ತಾ ಇದ್ರು. ಫೋಟೋಗ್ರಾಫರು ನಮ್ಮ ತಂಗಿ ಆಗಿದ್ರು. ಸೊ ಅಲ್ಲಿಂದ ನಾನು ಕೂಡ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಕೂಡ ಅವ್ರ ಜೊತೆ ಒಂದು ಸೆಲ್ಫಿನ ತಗೊಂಡೆ. ಅವ್ರು ಫೋಟೋ ತೆಗಿತಾಯಿದ್ರು, ನಾನು ಒಂದು ಸೆಲ್ಫಿ ವಿಡಿಯೋ ಇಟ್ಕೊಂಡೆ. ಸೊ ಅವ್ರಗಳ ಜೊತೆ ನಾನು ಒಂದು ವಿಡಿಯೋ ಇಟ್ಕೊಂಡು ಅಲ್ಲಿಂದ ಹೊರಟು ಬಂದುಬಿಟ್ಟು ಹೋಟ್ಲಿಗೆ ಬಂದ್ವಿ. ಸೊ ಹೋಟ್ಲಿಗೆ ಬಂದು ಆಲ್ರೆಡಿ ನಮ್ಮ ಅಕ್ಕವ್ರು ಅವ್ರು ಕುಂತಿದ್ರು. ಎಲ್ಲ ಉಣ್ಣ ಕುತ್ಕೊಂಡ್ಬಿಟ್ರು ನೋಡಿ, ತಿಂಡಿ ಪ್ರಾಕ್ಟೀಸ್. ಸೊ ಬಿರಿಯಾನಿಗೋಸ್ಕರ ವೆಯ್ಟ್ ಮಾಡ್ತಾಯಿಲ್ಲ, ಕೂತ್ಕೊಂಡಿದ್ದೆ. ಆಲ್ರೆಡಿ ನಮ್ಮ ಅವರೆಲ್ಲ ಆರ್ಡ್ರ್ ಮಾಡಿದರು. ಸೊ ನಮ್ಮ ಅಕ್ಕಗೆ ಹೇಳ್ದಂತೆ, ಸೊ ಏನಂದರೆ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನ ಈ ಡ್ರೆಸ್ ಮೇಲೆ ಅಂತೇಳಿ. ಸೊ ಏನು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಇಲ್ಲ ನೀವು ಮೇಲೆ ಎತ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ದಂತೆ. ಅಷ್ಟರಲ್ಲಿ ಬಿರಿಯಾನಿ ಬಂತು. ಸೊ ಬಿರಿಯಾನಿ ಬಂದ ಕೂಡಲೇ ನಮ್ಮ ಮಾವ ತಡಾನೆ ಎಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಆಗ ನಮ್ಮ ತಂಗಿ ಫೋನ್ ಕೊಟ್ಟಳು, ಅಣ್ಣ ಇದರಲ್ಲಿ ಫೋಟೋ ತೆಗಿ, ಒಂದೆರಡು ವೀಡಿಯೋಸ್ ಮಾಡು ಅಂತ ಹೇಳ್ಬಿಟ್ಟು ಫೋಟೋಸ್ ತೆಗೀನ ಅಂತ ಹೇಳ್ಬಿಟ್ಲು. ಫೋನ್ ಕೊಟ್ಟಳು ನಮ್ಮ ತಂಗಿ. ಸೊ ಫೋನ್ ಇಸ್ಕೊಂಡ್ಬಿಟ್ಟು ಸೊ ಊಟ ಮಾಡ್ತಾಯಿದ್ವಿ. ಅವರು ಕೂಡ ನಾವು ಊಟ ಮಾಡ್ತಾಯಿದ್ವಿ. ಒಂದೆರಡು ವೀಡಿಯೋಸು ಒಂದೆರಡು ಫೋಟೋಸ್ನ ತಗೊಂಡ್ವಿ. ಸೊ ತಗೊಂಡು ಊಟ ಮಾಡ್ತಾಯಿದ್ವಿ. ಸೊ ನಮ್ಮ ತಂಗಿ ಕಡೆಯಿಂದ ಇವತ್ತೇನಪ್ಪ ಅಂದರೆ ನಮ್ಮ ತಂಗಿ ಒಂದು ಪಾರ್ಟಿ ಕೊಡಿಸಿತ್ತು, ಅಂದರೆ ಸ್ಮಾಲಾಗಿ ಒಂದು ಬಿರಿಯಾನಿ ಪಾರ್ಟಿಯನ್ನು ಕೊಡಿಸಿದ್ರು. ಸೊ ಎಲ್ಲ ಸೇರಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಸೊ ಊಟ ಮಾಡ್ಕೊಂಬಿಟ್ಟು ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ನಮ್ಮ ಗಾಡಿನ ತಗೊಂಡು ಡೈರೆಕ್ಟ್ ನಾವು ರೂಮ್ ಕಡೆ ಬಂದ್ವಿ. ಸೊ ಬರಬೇಕಾದ್ರೆ ಅದೇ ಒಂದು ಗ್ಯಾಪಲ್ಲಿ ಒಂದೆರಡು ಫೋಟೋ ಶೂಟ್ನ ಮಾಡ್ಕೊಂಡು ಬಂದ್ವಿ. ಸೊ ಮಾಡ್ಕೊಂಡು ಅದೇ ರೀತಿ ಡೈರೆಕ್ಟಾಗಿ ನಮ್ಮ ರೂಮಿಗೆ ಬಂದ್ವಿ.